ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋ ಇಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಫ್ರೆಶರ್ಸ್ನಲ್ಲಿ ಈ ಒಂದು ಮಕ್ಕಳ ಒಂದು ಡೀಟೇಲ್ಸ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕಂತ. ಈಗ ತಂದೆ ಹೆಸರಾಗಲಿ, ತಾಯಿ ಹೆಸರಾಗಲಿ, ಡೇಟ್ ಆಫ್ ಬರ್ತ್ ಆಗಲಿ, ಮಗುವಿನ ಹೆಸರಾಗಲಿ ಏನಾದರೂ ಸ್ಪೆಲ್ಲಿಂಗ್ ತಪ್ಪಾಗಿರುತ್ತೆ. ಸೊ ಅದನ್ನು ನಾವು ಯಾವ ರೀತಿ ಅದನ್ನು ಅಪ್ಡೇಟ್ ಮಾಡ್ಕೋಬೇಕನ್ನೋದನ್ನು ನಾನು ಈಗ ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ಏನು ಮಾಡಬೇಕಪ್ಪ ನೀವು ಅಂದರೆ, ಎಚ್ ಎಮ್ ಲಾಗಿನಲ್ಲೂ ಮಾಡ್ಬೋದು, ಟೀಚರ್ ಲಾಗಿನಲ್ಲೂ ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಟೀಚರ್ ಲಾಗಿನಲ್ಲಿ ಕಡಿಮೆ ಇರುತ್ತೆ, ಎಚ್ ಎಮ್ ಲಾಗಿನಲ್ಲಿ ಜಾಸ್ತಿ ಇರುತ್ತೆ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ. ಸೊ ನಾವೀಗೇನು ಮಾಡಿದ್ದೀನಿ, ನಾನು ಎಚ್ ಎಮ್ ಲಾಗಿನಲ್ಲಿದ್ದೀನಿ. ನೋಡಿ ಸ್ನೇಹಿತರೆ, ಇದೊಂದು ಶಾಲೆ. ಈ ಶಾಲೆಯಲ್ಲಿ ನೋಡಿ ನಾನೀಗ ಟೀಚರ್ ಲಾಗಿನಲ್ಲಿದ್ದೀನಿ, ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಟೀಚರ್ ಲಾಗಿನಲ್ಲಿ ಯಾವ ರೀತಿ ನಾವು ಮೊದಲಿಗೆ ಅಪ್ಡೇಟ್ ಮಾಡ್ಕೋಬೇಕನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮ್ಯಾನೇಜ್ ಸ್ಟೂಡೆಂಟ್ಸ್ ಅಂತಿದೆ. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ, ಓವರ್ವ್ಯೂಯಲ್ಲಿ. ಸೊ ಇಲ್ಲಿ ಮ್ಯಾನೇಜ್ ಟೀಚರ್ ಇದೆ, ಮ್ಯಾನೇಜ್ ಸ್ಪೆಷಲ್ ಎಜುಕೇಟರ್ ಇದೆ, ಅಸೈನ್ ಸ್ಕ್ರೀನಿಂಗ್ಸ್ ಇದೆ, ಇವೆಲ್ಲ ನಿಮ್ಗೆ ಗೊತ್ತಿದೆ. ಈಗ ನಮಗೆ ಮುಖ್ಯವಾಗಿ ಬೇಕಾದದ್ದು ಏನಪ್ಪ ಅಂದರೆ, ಈ ಒಂದು ಎಡಿಟ್ ಮಾಡ್ಕೊಳ್ಳೋದು, ಸ್ಟೂಡೆಂಟ್ಸ್ ಡೀಟೇಲ್ಸ್ನ ಎಡಿಟ್ ಮಾಡ್ಕೊಳ್ಳೋದು ಎಲ್ಲಿ ಅಂತ. ನೀವೇನು ಮಾಡಬೇಕು, ಇಲ್ಲಿ ಮ್ಯಾನೇಜ್ ಸ್ಟೂಡೆಂಟ್ಸ್ಗೆ ಹೋಗ್ಬೇಕು ಸ್ನೇಹಿತರೆ. ಈ ಮ್ಯಾನೇಜ್ ಸ್ಟೂಡೆಂಟ್ಸ್ಗೆ ಹೋದಾಗ ಇಲ್ಲೊಂದು ಆಪ್ಷನ್ಸ್ ಓಪನ್ ಆಗ್ತಾವೆ ನಮಗೆ. ಈ ಮ್ಯಾನೇಜ್ ಸ್ಟೂಡೆಂಟ್ಸ್ ಓಪನ್ ಆದಾಗ, ಫಾರ್ ಎಕ್ಸಾಂಪಲ್ ನಾನು 4th ಸ್ಟ್ಯಾಂಡರ್ಡ್ ತೆಗೆದುಕೊಳ್ತೇನೆ. 4th ಸ್ಟ್ಯಾಂಡರ್ಡ್ ತೆಗೆದುಕೊಂಡಾಗ ಈ ರೀತಿ ಮಕ್ಕಳ ಹೆಸರು ಬರುತ್ತೆ. ಈ ರೀತಿ ಮಕ್ಕಳ ಹೆಸರು ಬಂದಾಗ ಇಲ್ಲಿ ನೋಡಿ ಎಡಿಟ್ ಪ್ರೊಫೈಲ್ ಅಥವಾ ರಿಮೂವ್ ಸ್ಟೂಡೆಂಟ್ ಅಂತಿದೆ. ಒಂದು ವೇಳೆ ನೀವೇನಾದರೂ ಕ್ಲಾಸ್ ಚೇಂಜ್ ಆಗಿದ್ದರೆ, ಮಕ್ಕಳ ಒಂದು ಹೆಸರು ಏನಾದರೂ ಅಪ್ಪಿತಪ್ಪಿ ಬೇರೆ ಬೇರೆ ಕ್ಲಾಸುಗಳಲ್ಲಿ ಹಾಕಿದ್ರೂ ಸಹ, 4ನೇ ಕ್ಲಾಸ್ ಮಗು 5ನೇ ಕ್ಲಾಸ್ ಆಗಿದೆ, 5ನೇ ಕ್ಲಾಸ್ ಮಗು 4ನೇ ಕ್ಲಾಸಲ್ಲಿ ಆಗಿದ್ದರೆ ಇಲ್ಲಿ ರಿಮೂವ್ ಸ್ಟೂಡೆಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಈ ರಿಮೂವ್ ಸ್ಟೂಡೆಂಟ್ ಮಾಡಿ ಮತ್ತೆ ಬೇರೆ ಕ್ಲಾಸ್ಗೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಈ ರಿಮೂವ್ ಸ್ಟೂಡೆಂಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ರಿಮೂವ್ ಆಗುತ್ತೆ. ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಸ್ಪೆಲ್ಲಿಂಗ್ ಏನಾದ್ರು ತಪ್ಪಿದ್ರೆ ಎಡಿಟ್ ಪ್ರೊಫೈಲ್ಗೆ ಬಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಹೆಸರು ನೋಡಿ ಕರ್ಸರ್ ಓಪನ್ ಆಗ್ತಾ ಇದೆ, ಸ್ಯಾಟ್ಸ್ ನಂಬರ್ ಕರ್ಸರ್ ಓಪನ್ ಆಗ್ತಾ ಇದೆ, ಡೇಸ್ ನಂಬರ್ಗೆ ಓಪನ್ ಆಗ್ತಾ ಇದೆ. ಅದೇ ರೀತಿ ಈ ಡೇಟ್ ಆಫ್ ಬರ್ತ್ಗೂ ಸಹ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಡೇಟ್ ಆಫ್ ಬರ್ತ್ಗೂ ಸಹ ಓಪನ್ ಆಗುತ್ತೆ. ಮತ್ತು ಮೇಲು, ಫಾದರ್ ನೇಮು, ಮದರ್ ನೇಮು ಎಲ್ಲದಕ್ಕೂ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಸಮೇತ ಓಪನ್ ಆಗುತ್ತೆ. ಆವಾಗ ನಾವು ಇಲ್ಲೇನು ಮಾಡಬೇಕು, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಾಗತ್ತೆ. ಇಲ್ಲೇನಾದರೂ ರಿಮೂವ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕ್ಲಾಸಿಂದ ನಿಮಗೆ ಮಗು ರಿಮೂವ್ ಆಗುತ್ತೆ. ಅಪ್ಪಿತಪ್ಪಿ ನೀವೇನಾದರೂ ಬೇರೆ ಒಂದು ಸ್ಟೂಡೆಂಟ್, ಬೇರೆ ಮಗುನ, ಫಾರ್ ಎಕ್ಸಾಂಪಲ್ 2ನೇ ಕ್ಲಾಸ್ ಮಗುನ 1ನೇ ಕ್ಲಾಸ್ಗೆ, 5ನೇ ಕ್ಲಾಸ್ ಮಗುನ 4ನೇ ಕ್ಲಾಸಲ್ಲೂ ಈ ರೀತಿ ಆ್ಯಡ್ ಮಾಡಿದರೆ ಇಲ್ಲಿ ನೀವು ರಿಮೂವ್ ಸ್ಟೂಡೆಂಟ್ ಅಂತಿದೆ ಎಲ್ಲ ಸ್ನೇಹಿತರೆ, ಇಲ್ಲಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ಮಕ್ಕಳ ಡೀಟೇಲ್ಸ್ನ ಎಚ್ ಎಮ್ ಲಾಗಿನಲ್ಲಿ ನೀವು ಎಡಿಟ್ ಮಾಡ್ಕೋಬೋದು, ರಿಮೂವ್ ಮಾಡ್ಕೋಬೋದು. ಈಗ ಟೀಚರ್ ಲಾಗಿನಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೋಬೇಕಂತ ನೋಡೋಣ ಸ್ನೇಹಿತರೆ. ಮತ್ತೆ ನೀವೇನು ಮಾಡಬೇಕು, ಈ ರೀತಿ ಹೋಮ್ ಪೇಜ್ಗೆ ಬಂದಿರಬೇಕು. ಹೋಮ್ ಪೇಜಲ್ಲಿ ಇಲ್ಲಿ ಹೆಡ್ ಟೀಚರ್ ಅನ್ನೋ ಬದಲು ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಟೀಚರ್ ಅಂತ, ನಾನು ಇದು ಸಿಂಗಲ್ ಟೀಚರ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಎರಡೂ ಇಲ್ಲೇ ಬರುತ್ತೆ. ಸೊ ಇಲ್ಲಿ ಮತ್ತೆ ಸಬ್ಮಿಟ್ ಕೊಡ್ತಾಯಿದ್ದೀನಿ ಟೀಚರ್ ರೋಲ್ಗೆ. ಟೀಚರ್ ರೋಲ್ಗೆ ಸಬ್ಮಿಟ್ ಕೊಟ್ಟಾಗ ನನಗೇನಾಗುತ್ತಪ್ಪ ಅಂದರೆ, ಇಲ್ಲಿ ಸ್ಟೂಡೆಂಟ್ನ ಯಾವ ರೀತಿ ನಾವು ಎಡಿಟ್ ಮಾಡ್ಕೋಬೇಕು ಅಂತ ಇಲ್ಲಿ ಸ್ಟಾರ್ಟ್ ಸ್ಕ್ರೀನಿಂಗ್ ಅಂತಿದೆ. ಸೊ ಸ್ಟಾರ್ಟ್ ಸ್ಕ್ರೀನಿಂಗ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಾಸ್ 4 ಅಂತಿದೆ, ಕ್ಲಾಸ್ 4 ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಯಾವುದಾದ್ರೂ ಒಂದು ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಒಂದು ಫಸ್ಟ್ ಒಂದು ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲೂ ಸಹ ಎಡಿಟ್ ಪ್ರೊಫೈಲ್ ಇದೆ, ರಿಮೂವ್ ಸ್ಟೂಡೆಂಟು ಇದೆ ಸ್ನೇಹಿತರೆ, ಎರಡೂ ಆಪ್ಷನ್ ಇದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ಮಗುದು ನಾವೇನೇ ಡೀಟೇಲ್ಸ್ ಇರಲಿ ನಾವಿಲ್ಲಿ ಅಪ್ಡೇಟ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ. ಎಲ್ಲವನ್ನೂ ಡೀಟೇಲ್ಸು ನಾವು ಅಪ್ಡೇಟ್ ಮಾಡ್ಕೋಬೋದು. ಮತ್ತು ಈ ಸ್ಟೂಡೆಂಟು ನಮ್ಮ ಕ್ಲಾಸಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್ 5ನೇ ಕ್ಲಾಸ್ ಮಗುನ ನಾನು 4ನೇ ಕ್ಲಾಸ್ಗೆ ಆ್ಯಡ್ ಮಾಡಿದ್ದೀನಿ, ಅಥವಾ 2ನೇ ಕ್ಲಾಸ್ ಮಗುನ 1ನೇ ಕ್ಲಾಸ್ಗೆ ಆ್ಯಡ್ ಮಾಡಿದ್ದೀನಿ ಅಂದರೆ, ನೀವು ಇಲ್ಲಿ ರಿಮೂವ್ ಸ್ಟೂಡೆಂಟ್ ಅಂತಿದ್ದಿಲ್ಲ, ಈ ರಿಮೂವ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಖಂಡಿತ ನಿಮ್ಮ ಒಂದು ಏನಾಗುತ್ತೆ, ನಿಮ್ಮ ಒಂದು ಮಗುನ ರಿಮೂವ್ ಮಾಡಿ ಬೇರೆ ಕ್ಲಾಸಲ್ಲಿ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನೀವು ಈ ಒಂದು ಕೆಲಸಗಳು ಮಾಡಬೇಕಂದ್ರೆ ನೀವು ಸ್ಕ್ರೀನಿಂಗ್ನ ಕ್ಲೋಸ್ ಮಾಡಿರಬಾರ್ದು. ಯಾವುದೇ ಕಾರಣಕ್ಕೂ ಸ್ಕ್ರೀನಿಂಗ್ ಮಾಡಿರಬೇಕು ಅಥವಾ ಸ್ಕ್ರೀನಿಂಗ್ ಕ್ಲೋಸ್ ಆಗಿರಬಾರ್ದು. ಅಂಥ ಸಮಯದಲ್ಲಿ ಮಾತ್ರ ಈ ಒಂದು ಎಡಿಟ್ ಪ್ರೊಫೈಲ್ ಆಗಲಿ, ರಿಮೂವ್ ಸ್ಟೂಡೆಂಟ್ ಆಗಲಿ ಮಾಡೋಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವಕಾಶ ಇರುವುದಿಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.